ಯಶವಂತಪುರ ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಗೌಡರವರ ಆದೇಶದ ಮೇರೆಗೆ ಮಹಿಳಾ ದಿನಾಚರಣೆ ಅಂಗವಾಗಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಕೆಂಗಲ್ ಹನುಮಂತಯ್ಯ ವಾರ್ಡ್, ಶಿವನಪಾಳ್ಯ ವಾರ್ಡ್, ಉಳ್ಳಾಳ್ ವಾರ್ಡ್ ಹಾಗೂ ನಾಗದೇವನಹಳ್ಳಿ ವಾರ್ಡ್ ವ್ಯಾಪ್ತಿಯಲ್ಲಿ ಸುಮಾರು 17,000 ಮಹಿಳೆಯರ ರಂಗೋಲಿಯನ್ನು ಆಯೋಜಿಸಿ ಇಂದು ವಿಶೇಷವಾದ ಕಾರ್ಯಕ್ರಮ ಶಾಸಕರ, ಕಾರ್ಯಕರ್ತರ ಹಾಗೂ ಸ್ಥಳೀಯ ನಿವಾಸಿಗಳ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾದ ಸ್ಪರ್ಧಿಗಳಿಗೆ ವಿಶೇಷ ಬಹುಮಾನ ನೀಡಲಾಯಿತು. ಭಾಗಿಯಾದ ಸ್ಪರ್ಧಿಗಳಿಗೆ ಕುಕ್ಕರ್ ವಿತರಿಸಲಾಯಿತು. ಶಿವನಪಾಳ್ಯ ವಾರ್ಡ್ನ ಸಮಾಜ ಸೇವಕಿ ಶ್ರೀಮತಿ ಸವಿತಾ ಮಹೇಶ್ ಹಾಗೂ ನಾಗದೇವನಹಳ್ಳಿ ವಾರ್ಡ್ನ ಸಮಾಜ ಸೇವಕಿ ಪುಷ್ಪ ದೇವರಾಜ್ ಹಾಗೂ ಕೆಂಗಲ್ ಹನುಮಂತಯ್ಯ ವಾರ್ಡ್ನ ಕಾಂಗ್ರೆಸ್ ಮುಖಂಡರಾದ ಚೇತನ್ ಗೌಡರು, ಉಳ್ಳಾಳ್ ವಾರ್ಡಿನ ಸಮಾಜ ಸೇವಕರಾದ ಅನಿಲ್ ಕುಮಾರ್ ಅವರು ಹಾಗೂ ವಾರ್ಡಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯಕರ್ತರು ಎಲ್ಲರೂ ಸೇರಿ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ಅವತ್ತು ಗೊತ್ತಾಯ್ತು ಇದು ಒಂದಿನದಲ್ಲಿ ನೋಡುವಂತ ಕ್ಷೇತ್ರ ಅಲ್ಲ. ಆಮೇಲೆ ಇನ್ನೊಂದು ಗೊತ್ತಾಯ್ತು, ಯಾಕೆ ನಮ್ಮಪ್ಪ ಯಾವತ್ತು ನೈಟ್ ಬೇಗ ಮನೆಗೆ ಬರ್ತಾ ಇರ್ಲಿಲ್ಲ ಅಂತ ಅವತ್ತು ಗೊತ್ತಾಯ್ತು. ಪ್ರತಿ ಒಂದು ಫಂಕ್ಷನ್ ಆಗಿರ್ಬೋದು, ಪ್ರತಿ ಒಂದು ಮದುವೆ ಆಗಿರ್ಬೋದು, ಪ್ರತಿ ಒಂದು ಗೃಹಪ್ರವೇಶ ಆಗಿರ್ಬೋದು, ಪ್ರತಿ ಒಂದು ಚಿಕ್ಕ ಮಗು ನಾಮಕರಣ ಆಗಿರ್ಬೋದು, ಯಾವುದೇ ಗಲ್ಲಿಲಿರ್ಬೋದು, ಯಾವುದೇ ಒಂದು ಪ್ರೋಗ್ರಾಮು ಮಿಸ್ ಮಾಡ್ದಂಗೆ ಜನರ ಜೊತೆ ಸೇರಿ ಜನರ ಜೊತೆ ಇರುವಂತ ಶಾಸಕರು ಇವರೊಬ್ಬರೇ ನಮ್ಮ ಸೋಮಶೇಖರ್ ಗೌಡರು. ನಾನು ವಿಸಿಟ್ ಮಾಡಿದಂತ ಸಂದರ್ಭದಲ್ಲಿ ಒಬ್ಬೊಬ್ಬ ಮಹಿಳೆ ಅವರಲ್ಲಿರ್ತಕ್ಕಂಥ ಆಲೋಚನೆಗಳನ್ನ ಎಲ್ಲ ಮಹಿಳೆಯರಿಗೆ ತಲುಪಿಸ್ತಕ್ಕಂಥದ್ದು, ಗಮನ ಸೆಳೆಯತಕ್ಕಂಥ ರಂಗೋಲಿಯನ್ನ ಬಿಡ್ತಕ್ಕಂಥದ್ದನ್ನ ನಾನು ಸೂಕ್ಷ್ಮವಾಗಿ ನೋಡಿದೆ. ಹುಡುಗಿ ರಂಗೋಲಿ ಸ್ಪರ್ಧೆ ಭಾಗವಹಿಸಿ ವಿಶೇಷವಾಗಿ ರಂಗೋಲಿಯನ್ನ ಬಿಡ್ತಕ್ಕಂಥದ್ದಕ್ಕೆ ಬಹಳಷ್ಟು ಶ್ರಮ ಹಾಕಿದ್ದಾರೆ. ಮಕ್ಕಳಿಗೆ ಆಸಿಡ್ ಹಾಕ್ತಾ ಇದ್ದಾರೆ, ಅದನ್ನು ರಂಗೋಲಿ ಮುಖಾಂತರ ಹೇಳ್ತಾ ಇದ್ದಾರೆ. ಯಾವ ಹೆಣ್ಣು ಮಕ್ಕಳಿಗೆ ರೇಪ್ ಆಗ್ತದೆ ಅದನ್ನ ರಂಗೋಲಿ ಮುಖಾಂತರ ಹೇಳ್ತಾ ಇದ್ದಾರೆ. ಯಾವ ಹೆಣ್ಣು ಮಕ್ಕಳಿಗೆ ಅಬ್ಯೂಸ್ ಮಾಡ್ತಾ ಇದ್ದಾರೆ ಅದನ್ನ ರಂಗೋಲಿ ಮುಖಾಂತರ ಹೇಳ್ತಾ ಇದ್ದಾರೆ. ಯಾವ ಕೇಂದ್ರ ರಾಜ್ಯ ಸರ್ಕಾರ ಕಾನೂನನ್ನು ಬಿಗಿ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೋಸ್ಕರ, ಅದನ್ನು ರಂಗೋಲಿ ಮುಖಾಂತರ ಹೇಳ್ತಕ್ಕಂಥ ಹಿಂಗೆ ಸಾವಿರಾರು ಮೆಸೇಜ್ಗಳನ್ನ ಕೊಡ್ತಕ್ಕಂಥ ರಂಗೋಲಿಯನ್ನ ನೋಡಿ ಬಹಳ ಸಂತೋಷ ಆಯಿತು. ದಯಮಾಡಿ ಊಟ ಆದ್ಮೇಲೆ ಲೈನಲ್ಲಿ ಬಂದು ಉಳ್ಳಾಳವಾಡ ಅಂತ ಬೋರ್ಡ್ ಹಾಕಿದ್ವಿ. ದಯಮಾಡಿ ಉಳ್ಳಾಳವಾಡ ಲೈನಲ್ಲೇ ಬಂದು ತಗೋಬೇಕು. 2 ಕೌಂಟರ್ ಮಾಡಿರ್ತೀವಿ. ದಯಮಾಡಿ ಊಟ ಮುಗಿಸ್ಕೊಂಡು ತಕ್ಷಣನೇ 5th ಕೌಂಟರ್ ಬಂದು